ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಪ್ರಶಾಂತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಕ್ಕ ಮೂವಿ ನೋಡೋಣ ಅಂತಂದ್ಬಿಟ್ಟು ನಾವು ಮೀನಾಕ್ಷಿ ಮಾಲ್ಗೆ ಹೋಗಿದ್ವಿ. ಸೊ ಬನ್ನಿ ಹೇಗಿರುತ್ತೆ ಮೂವಿ ಅಂತ. ಮೂವಿ ಮುಗಿದ್ಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಮೂವಿ ಮುಗಿಸ್ಕೊಂಡು ಬರ್ತಾ ಇದ್ವಿ. ಬರ್ತಾ ಚಾ ಕುಡಿದ್ಬಿಟ್ಟು ಇನ್ನೇನು ಮನೆ ಕಡೆಗೆ ಹೋಗ್ಬೇಕಾಗಿತ್ತು. ಸೊ ಮೂವಿ ಹೇಗಿದೆ, ನಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ತಾ ಇದೀವಿ. ಆಕ್ಚುಲ್ ಆಗಿ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ. ಆಫ್ಟರ್ ಲಾಂಗ್ ಟೈಮ್ ಒಂಥರ ಥಿಯೇಟರ್ ಅಲ್ಲಿ ತುಂಬಾ ಇಷ್ಟಪಟ್ಟು ನೋಡಿದ ಮೂವಿ. ಬಿಕಾಸ್ ಇವಾಗ ಬರ್ತಾರೋ ಮೂವೀಸ್ ಎಲ್ಲಾನು ಹೈ ಬಜೆಟ್ ಅಂತ ಸಾಯ್ತಾ ಇದಾರೆ ಎಲ್ಲರೂ, ಲಿಟ್ರಲಿ ನಿಜವಾಗ್ಲೂ. ಆ ಗ್ರಾಫಿಕ್ಸ್ ಇದು ಕೆಲವೊಂದು ಮೂವೀಸ್ ಅಂತೂ ತುಂಬಾ ವರ್ಸ್ಟ್ ಆಗಿತ್ತು. ರೀಸೆಂಟ್ ಆಗಿ ಬಂದಿರೋದನ್ನ ಹೆಸರು ಹೇಳೋದ್ ಬೇಡ, ನಿಮ್ಗೆ ಗೊತ್ತಿರುತ್ತೆ. ಸೊ ಆ ತರ. ಬಟ್ ಇದೊಂಥರ ನ್ಯಾಚುರಲ್ ಆಗಿ ಎಲ್ಲ ಲೈವ್ ಲೊಕೇಶನ್ಸ್ ಅಲ್ಲಿ ಮಾಡಿರೋದು ಅದೆಲ್ಲ ನೋಡ್ಬಿಟ್ಟು ಓಕೆ. ಅಂದ್ರೆ ಸ್ಟೋರಿ ಏನು ಫ್ರೆಶ್ ಅಲ್ಲ, ಪ್ರೀವಿಯಸ್ ಅಲ್ಲಿ ಇದಾವೆ ಈ ತರ. ಬಟ್ ಸ್ಟಿಲ್ ತುಂಬಾ ಇಷ್ಟ ಆಯ್ತು ನನಗಂತೂ. ಸ್ಪೆಷಲಿ ಫಸ್ಟ್ ಹಾಫ್ ಅಂತೂ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಇಷ್ಟ ಆಯ್ತು. ನಿಮ್ಗೆ ಹೆಂಗ ಅನಿಸ್ತ್ರಿ? ನಮಗೂ ಅಷ್ಟೇ ತುಂಬಾ ಇಷ್ಟ ಆಯ್ತು. ಅದೇ ನೀ ಹೇಳ್ದಂಗೆ ಅದೇ ಗ್ರಾಫಿಕ್ ಇಲ್ದಿರೋದು ಅದೆಲ್ಲ ಇಷ್ಟ ಆಯ್ತು. ಅದೆಲ್ಲ ಒನ್ ಲೈನರ್ಸ್ ಎಲ್ಲ ಚೆನ್ನಾಗಿತ್ತು, ಡೈಲಾಗ್ಸ್, ಆಮೇಲೆ ಎಲ್ಲರದು ಆಕ್ಟಿಂಗ್ ಚೆನ್ನಾಗಿತ್ತು. ಫಸ್ಟ್ ಕ್ಯಾಸ್ಟಿಂಗ್ ಇಷ್ಟ ಆಯ್ತು ಮೂವಿದು. ಒಂಥರ ಎಲ್ಲರನು ವಿಲನ್ಸ್, ಹೀರೋಯಿನ್ಸ್, ಆಮೇಲೆ ಹೊಸ ಫೇಸ್ ಗಳೆಲ್ಲ ಇತ್ತು, ಅದೆಲ್ಲ ತುಂಬಾ ಇಷ್ಟ. ಮತ್ತೆ ಡ್ಯಾಡಿ ಕ್ಯಾರೆಕ್ಟರ್ ಮಾಡಿರೋ ಪೂರ್ಣ ತುಂಬಾ ಹೈಲೈಟ್. ಸೀರಿಯಸ್ಲಿ ನಂಗೂ ತುಂಬಾ ಇಷ್ಟ ಆದ್ರು. ಇವನ್ ಪುನೀತ್ ರುದ್ರನಾಗ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಕೆಜಿಎಫ್ ಇಂದ ನಂಗೆ ಇಷ್ಟ ಆಯ್ತು. ಕೆಜಿಎಫ್ ಅಲ್ಲಿ ಹೌದು, ಬಟ್ ಅವ್ರು ಯಾರು ಗುರುತಿಡಿಯಲ್ಲ ಕೆಜಿಎಫ್ ಹಂಗೆ ಮೇಕಪ್ ಮಾಡಿದ್ರು. ಈಗ ಇದ್ರಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಆ ಮಗು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಶ್ರುತಿ ಅವರ ಅಮ್ಮ ಕ್ಯಾರೆಕ್ಟರ್ ಅದು ಸಖತ್ತಾಗಿದೆ. ಅಂಡ್ ಸ್ಪೆಷಲಿ ನಾವಿಬ್ರು ಚರಣ್ ರಾಜ್ ಸರ್ ಬಿಗ್ ಫ್ಯಾನ್. ಅವ್ರದ್ದು ಮ್ಯೂಸಿಕಲ್ ಅಂದ್ರೆ ಅವ್ರದನ್ನ ಮ್ಯೂಸಿಕ್ ನ ಎಕ್ಸ್ಪೀರಿಯನ್ಸ್ ಮಾಡೋದು ಥಿಯೇಟರ್ ಅಲ್ಲೇ ಹೋಗ್ಬೇಕು. ಅದ್ರಲ್ಲೂ ಸ್ಪೆಷಲಿ ಇಲ್ಲಿ ಎಮೋಷನಲ್ ಸೀನ್ಸ್ ಹತ್ರ ಆ ಒಂದು ಮ್ಯೂಸಿಕ್ ಆಗಿರಬಹುದು, ಬೇರೆ ಟೈಮ್ ಎಲ್ಲಾನು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅವ್ರದ್ದು ನಾನು ಸಪ್ತಸಾಗರದ ಆಚೆ ಎಲ್ಲೋ ಮೂವಿ ಅಂತೂ ಬಿಡಿ, ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಡಿಕ್ಟ್ ಆಗಿತ್ತು. ಅಂಡ್ ಸುಮಾರು ಜನಕ್ಕೆ ಆ ಮೂವಿ ಏನಕ್ಕಪ್ಪ ಪಾರ್ಟ್ 1 ಪಾರ್ಟ್ 2 ಮಾಡಿದ್ರು, ಅನ್ನೆಸೆಸರಿ ಹಂಗೆಲ್ಲ ಅನ್ಸಿತ್ತು. ಬಟ್ ನಮ್ಗೆ ತುಂಬಾ ಇಷ್ಟ ಆಗಿತ್ತು. ನಮಗ್ ಮೂವಿಲಿ ಬರೀ ಒಂದ್ ಚೆನ್ನಾಗಿಲ್ಲ ಅಷ್ಟ್ ಹೇಳಕ್ ಬರಲ್ಲ. ನಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಏನೋ ಚೆನ್ನಾಗಿರುತ್ತೆ, ಅದನ್ನ ಇಷ್ಟಪಡ್ತೀವಿ. ಸೊ ಆತರ ನಮ್ಗದು ತುಂಬಾ ಇಷ್ಟ ಆಗಿತ್ತು. ಅಂಡ್ ಈ ಮೂವಿದಲ್ಲಿ ಕೂಡ ಡೈಲಾಗ್ಸ್ ಆಸ್ ಯೂಶುವಲ್ ಮಾಸ್ತಿ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಹೌದು, ಅವ್ರದ್ದು ಟಗರುದಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಟಗರು ಮೂವಿಗೆ ಬರೆದಿರೋದು. ಬಟ್ ಈ ಮೂವಿದಲ್ಲೂ ತುಂಬಾ ಇಷ್ಟ ಆಯ್ತು ನನಗೆ, ಚೆನ್ನಾಗಿ ಬರೆದಿದ್ದಾರೆ. ಅಂಡ್ ಇನ್ ಸತ್ಯರಾಜ್ ಸರ್ ಬಗ್ಗೆನು ಹೆಗ್ಡೆ ಅವ್ರ ಬಗ್ಗೆನು ಹೇಳೋದು, ಕ್ಯಾಮ್ರಾ ಅವ್ರದ್ದು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ತುಂಬಾ ವರ್ಷದಿಂದ ಮಾಡ್ತಾ ಇರೋದು. ಮುಂಗಾರು ಮಳೆ ಹಿಡ್ಕೊಂಡು ಜಾಕಿಗೆಲ್ಲ ಅವರೇ ಮಾಡಿರೋದು. ಅವಾಗೆ ಡಿಫ್ರೆಂಟ್ ಆಂಗಲ್ಸ್ ಟ್ರೈ ಮಾಡಿದ್ರು. ಇದರಲ್ಲಿ ಒಂದು ಲಾಸ್ಟ್ ಫೈಟ್ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾ ಆಂಗಲ್ ಸುತ್ತಾಕತ್ತೆ ಹಿಂಗೆ, ಅದು ಥಿಯೇಟರ್ ನೋಡಕ್ ಸಾಕಾಗಿತ್ತು. ಆಮೇಲೆ ಡೈರೆಕ್ಟರ್ ಬಂದು ರೋಹಿತ್ ಪದಕಿ ಅವರು. ಇದು ಮೂರನೇ ಮೂವಿ ಅವ್ರದ್ದು. ಫಸ್ಟ್ ಮೂವಿ ಅನ್ಬಹುದು ಪಾಪ ಥಿಯೇಟರ್ ಅಲ್ಲಿ ಒಂದು ಇದನ್ನ ಮಾಡಿರೋದು. ಲಾಸ್ಟ್ ಮೂವಿ ಬಂದು ರತ್ನನ್ ಪ್ರಪಂಚ. OTT ನೋಡಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿತ್ತು. ನಮ್ಗೆ ಡೈರೆಕ್ಟ್ OTTಗೆ ಬಿಟ್ಟಿದ್ರು ಅದು. ನಾವಂತೂ 2-3 ಸರಿ ನೋಡ್ಬಿಟ್ಟಿದೀವಿ ಮೂವಿನ. ಬೆಸ್ಟ್ ಮೂವಿ ಅದು. ಸೊ ಅದು ಕಂಪ್ಲೀಟ್ಲಿ ಎಮೋಷನ್ ಇತ್ತದು. ಇದರಲ್ಲಿ ಹಂಗಿಲ್ಲ. ಇದು ಒಂಥರ ಎಲ್ಲಾ ತರ ಇದೆ. ರೌಡಿಸಂ ಟಚ್ ಇದೆ. ರೌಡಿಸಂ ಮೂವಿ ಅಲ್ಲ, ರೌಡಿಸಂ ಟಚ್ ಇದೆ, ಎಮೋಷನ್ ಇದೆ, ಫನ್ ಇದೆ, ಲವ್ ಇದೆ, ಎಲ್ಲಾ ತರ ಚೆನ್ನಾಗಿದೆ. ಮಜಾ ಮಾಡಬಹುದು, ಫ್ಯಾಮಿಲಿ ಜೊತೆ ನೋಡಬಹುದು. PVR ಅಂತೂ ಫುಲ್ ಆಗಿತ್ತು. ಫ್ಯಾಮಿಲಿ ಬಂದಿದ್ರು ಎಲ್ಲ ಮಕ್ಕಳು ಕರ್ಕೊಂಡು. ಅಂಡ್ ದಯವಿಟ್ಟು ಗಮನಿಸಿ, ಇನ್ನು ಕೂಡ ರೋಹಿತ್ ಪದಕಿ ಅವ್ರದ್ದೇ. ಬಟ್ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ. ಬಟ್ ಲಿಟ್ರಲಿ ನಮ್ಗೆ ಅದು ತುಂಬಾ ಇಷ್ಟ ಆಗಿತ್ತು ಮೂವಿ. ಅದಕ್ಕೆ ಅವ್ರು ಅವಾಗಿಂದ ಇಷ್ಟ ಆಯ್ತು. ಈ ಮೂವಿ ಯಾವಾಗ ಅನೌನ್ಸ್ ಆಯ್ತು ಅವಾಗಿಂದ ನಮ್ಗೆ ನೋಡ್ಬೇಕು ಅಂತ ಇತ್ತು.
ಬಟ್ ಅದೇ ಯುವನ್ ಇಟ್ಕೊಂಡು ಏನ್ ಮಾಡ್ತಾರೋ ಅಂತ ಯಾಕೆ ಆತರ ಇತ್ತು ಅಂತಂದ್ರೆ ಆಕ್ಚುಲಿ ನನ್ಗೆ ಫಸ್ಟ್ ಲಿಟ್ರಲಿ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಯುವದು ಫಸ್ಟ್ ಮೂವಿ ನನ್ಗೇನ್ ಇಷ್ಟ ಆಗಿಲ್ಲ. ಇವನ್ ಅವ್ರದ್ದು ಆಕ್ಟಿಂಗ್ ನನ್ಗೇನ್ ಇಷ್ಟ ಆಗಿಲ್ಲ. ನಾನು ಅವಾಗ 9 months ಇದ್ದೆ ಅನ್ಸುತ್ತೆ, 9 month 8 month ಪ್ರೆಗ್ನೆಂಟ್, 9th month ಇದ್ದೆ ನಾನು ಯುವ ಮೂವಿ ರಿಲೀಸ್ ಆದಾಗ. ಅಂದ್ರೂ ನಾನು ಹೋಗಿ ನೋಡಿದ್ವಿ, ನಾವು ಕರ್ಕೊಂಡು ಹೋಗಿದ್ರು ಪ್ರಶಾಂತ್, ನನಗೆ ಹೇಳಿದ್ದೆ ನೋಡ್ಬೇಕು ಅಂತ. ಸೊ ಹೋಗಿದ್ವಿ. ನಾನು ಆವಾಗ ನೋಡ್ಬಿಟ್ಟು ಪ್ರಶಾಂತ್ಗೆ ಹೇಳ್ದೆ, ತುಂಬಾ ಡಿಸಪಾಯಿಂಟ್ ಆಯ್ತು, ಯಾಕೆ ಇವರು ಇಷ್ಟು ಹರಿ ಮಾಡ್ಕೊಂಡ್ ಬಂದ್ರು, ನಿಧಾನಕ್ಕೆ ಚೆನ್ನಾಗಿ ಬರ್ಬೋದಾಗಿತ್ತು ಅಂತೆಲ್ಲ ಅನ್ನಿಸ್ಬಿಟ್ಟಿತ್ತು. ಬಟ್ ನಿಜ ಅದ್ ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ಕೊಂಡು ಈ ತರ ಕ್ರಿಟಿಸಿಸಮ್ ಅವ್ರಿಗೂ ಹೋಗಿರುತ್ತೆ, ತುಂಬಾ ಜನ ಹೇಳಿದ್ದಾರೆ. ಅದನ್ನ ಅವ್ರು ತಗೊಂಡು ಇಲ್ಲ ನೆಕ್ಸ್ಟ್ ಆಕ್ಟಿಂಗ್ ಸ್ಕೋಪ್ ಇರೋ ಸ್ಟೋರಿನೇ ತಗೋಬೇಕು ಅಂತ ತಗೊಂಡಿರ್ಬಹುದೇನೋ ಗೊತ್ತಿಲ್ಲ, ಮೇ ಬಿ. ಬಟ್ ನಿಜ ಚೆನ್ನಾಗಿ ಮಾಡಿದ್ದಾರೆ, ಇದರಲ್ಲಿ ಓಪನ್ ಅಪ್ ಆಗಿದ್ದಾರೆ ಫುಲ್, ಒಂಥರ ಎಮೋಷನ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ, ಇಷ್ಟ ಆಯ್ತು ನನ್ಗೆ. ಸೊ ಅದೊಂದು. ಆಮೇಲೆ ನಿಜ ಆಕ್ಚುಲ್ ಆಗಿ ಏನ್ ಗೊತ್ತಾ, ಹೊಸಬ್ರು ಡೈರೆಕ್ಟರ್ಸ್ ಬರ್ತಾರಲ್ವಾ, ಅವ್ರಿಗೆ ನಾವ್ ಅವ್ರಿಗೆ ಎನ್ಕರೇಜ್ ಮಾಡ್ಬಿಟ್ಟು ಮಾಡ್ಬೇಕು. ಆಕ್ಚುಲ್ ಆಗಿ ಮಾಡಿದ್ರೆ ನಿಜ ಚೆನ್ನಾಗತ್ತೆ. ಅಂಡ್ ಮೋರ್ ಓವರ್ ಈ ಸಲ 3 ಪ್ರೊಡಕ್ಷನ್ ಹೌಸ್ ಕಂಬೈನ್ ಆಗಿ ಮಾಡಿದಾರಲ್ಲ, ಅದು ಸ್ಟಾರ್ಟ್ ಆಗಿದೆ. ಬೇರೆ ಕಡೆ ಎಲ್ಲ ಇದೆ ಅಂತ ಇದೆ ಹಿಂದಿಲೆಲ್ಲ. ಫಸ್ಟ್ ಟೈಮ್ ಕನ್ನಡಲ್ಲಿ KRG PRK ಜಯಣ್ಣ ಭೋಗೇಂದ್ರ ತುಂಬಾ ಹಳಬ್ರು, ಅವ್ರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. KRG ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ, PRK ಒಂದ್ 5-6 ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಇವ್ರು 3 ಜನ ಸೇರಿ ಫಾಸ್ಟ್ ಆಗಿ ಮೂವಿ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡ್ತಾ ಇರೋದಂತೆ. ಫಸ್ಟ್ ಮೂವಿನ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದೇ ಇದೇ ತರ ಮಾಡ್ತಾ ಹೋದ್ರೆ ಥಿಯೇಟರ್ ಗಳು ಫುಲ್ ಆಗ್ತವೆ. ಮತ್ತೆ ಥಿಯೇಟರ್ ಗೆ ಹೋಯ್ತು ಅನ್ನೋದೇನಿಲ್ಲ, ಒಳ್ಳೊಳ್ಳೆ ಮೂವಿ ಬಂದ್ರೆ ಫುಲ್ ಆಗಿತ್ತು. ನೋಡಿ, ನಾವು ನೈಟ್ ಶೋಗೆ ಹೋಗಿದ್ದು, ಕೆಲಸ ಇರುತ್ತೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿದೀವಿ. ಸೊ ಹೋಗ್ಬೇಕು, ಚೆನ್ನಾಗಿದೆ ಅಂತ ಅನ್ಸಿದ್ರೆ ಜನ ಹೋಗೇ ಹೋಗ್ತಾರೆ, ಅದು ಒಂದು. ಅಂಡ್ ಹೊಸಬರಿಗೆ ಸಪೋರ್ಟ್ ಮಾಡ್ಬೇಕು. ನೋಡಿ, ಇವಾಗ ಒಂದಿಸಿ ಬರೀರಿ ತಗೊಳ್ಳಿ, ಮತ್ತೆ ಇನ್ನ ಯಾವ್ದಪ್ಪ ರೀಸೆಂಟ್ ಹೊಸಬ್ರದ್ದು ಯಾವ್ದು ನೋಡಿದ್ವಲ್ಲಪ್ಪ, ಹಾಸ್ಟೆಲ್ ಹುಡುಗರು ತಗೊಳ್ಳಿ, ಎಲ್ಲರೂ ಡಿಫ್ರೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಇನ್ನೊಂದು ನನ್ಗೇನ್ ಗೊತ್ತಾ, ಅಪ್ರಿಶಿಯೇಟ್ ಮಾಡ್ಬೇಕು, ಅವ್ರ ವರ್ಕ್ ನ ಅಪ್ರಿಶಿಯೇಟ್ ಮಾಡ್ಬೇಕು. ಈ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರು ಅವ್ರಿಗೆಲ್ಲ ಎಷ್ಟು 600K 500K ಮೇಲೆ ಇಡ್ತಾರೆ, ಇವ್ರಿಗೆಲ್ಲ ಪಾಪ 1000 ಇರೋದಿಲ್ಲ ಗೊತ್ತಾ ಫಾಲೋವರ್ಸ್. ಅವ್ರು ಯಾರಂತಾನೂ ಗೊತ್ತಿರಲ್ಲ ಜನಕ್ಕೆ. ನಿಜ. ಸೊ ಅವ್ರು ಅಪ್ರಿಶಿಯೇಟ್ ಮಾಡ್ಬೇಕು, ಹೋಗ್ಬಿಟ್ಟು ಒಂದೊಂದನ್ನು ಅವ್ರಿಗೂ ಖುಷಿ ಆಗುತ್ತೆ. ಓಕೆ, ನೋಟಿಸ್ ಮಾಡಿ ನಮ್ಮನ್ನ ಹುಡುಕೊಂಡು ಬಂದು ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೂ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾವು ಯಾವ್ದಾದ್ರು ಮೂವಿ ಇಷ್ಟ ಆದ್ರಿ, ಡೈಲಾಗ್ಸ್ ಆಗಿರಬಹುದು, ಯಾರ್ದಾದ್ರೂ ಏನೇ ಇಷ್ಟ ಆದ್ರೂ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಯಾರು ಏನು ಅಂತ ಹುಡುಕ್ಬಿಟ್ಟು ಖಂಡಿತ ನಾವು ಮೆಸೇಜ್ ಮಾಡ್ತೀವಿ. ಪಾಪ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ತುಂಬಾ ಜನ ಕೂಡ. ಛತ್ರಪತಿ ಮೂವಿ ಬಂದಾಗ ನಾವು ಥಿಯೇಟರ್ ಹೋದಾಗ ಅವರು ವಿಸಿಟ್ ಮಾಡಿದ್ರು, ಡೈರೆಕ್ಟರ್ಸ್ ಹೋಗೆಲ್ಲ ಮಾತಾಡ್ಸಿದ್ವಿ ನಾವು. ಹೌದು, ಡೈಲಾಗ್ ರೈಟರ್ಸ್ ಎಲ್ಲ ಎಷ್ಟು ಮ್ಯಾಟರ್ ಆಗ್ತಾರೆ. ಈಗ ನೋಡಿ, ಅದೆಷ್ಟೊಂದು ಡೈಲಾಗ್ಸ್ ನೋಡಿದಾಗ ಇಷ್ಟ ಆದಾಗ ಅವ್ರು ಬರ್ದಿರೋರು ಇಂಪಾರ್ಟೆಂಟ್ ಆಗ್ತಾರೆ. ಹೀರೋ ಡೈಲಾಗ್ಸ್ ಹೊಡೆದ್ರೆ ನಾವು ವಿಸಿಲ್ ಹೊಡಿತೀವಿ, ಸಖತ್ ಅಂತೀವಿ. ಅದ್ರ ಹಿಂದೆ ಒಬ್ಬ ರೈಟರ್ ಇರ್ತಾನೆ. ನಾವಿಬ್ರು ಅದೇ ತರ ಈ ಸಖತ್ತಾಗಿ ಕ್ಯಾಮ್ರಾ ವರ್ಕ್ ಮಾಡಿದಾರೆ ಅಂದ್ರೆ ಯಾರು ಕ್ಯಾಮ್ರಾಮನ್ ಅಂತ ನೋಡೋದು, ಡೈಲಾಗ್ ಇಷ್ಟ ಸಾಂಗ್ ಇಷ್ಟ ಆಗ್ಬಿಟ್ರೆ ಲಿರಿಸಿಸ್ಟ್ ಯಾರು ನೋಡೋದು, ನಮಗ ಅದ್ ಮೊದ್ಲಿಂದನೂ ಹ್ಯಾಬಿಟ್ ಇದೆ. ಹೋಗಿ ಹುಡುಕ್ಬಿಟ್ಟು ಅವ್ರು ನೋಡ್ತಾರೋ ಬಿಡ್ತಾರೋ, ನಮ್ಗೆ ಇಷ್ಟ ಆಗಿದೆ, ನಾವ್ ಎಂಜಾಯ್ ಮಾಡಿದೀವಲ್ಲ, ಸೊ ವಿ ಶುಡ್ ಥ್ಯಾಂಕ್ ದೆಮ್ ಅಂತ ಅನ್ಬಿಟ್ಟು ನಾವು ಖಂಡಿತ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀವಿ. ತುಂಬಾ ಜನ ಎಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ. ಟು ಬಿ ಫ್ರಾಂಕ್, ಎಲ್ಲರೂ ಒಳ್ಳೆ ಒಂದ್ ಮೂವಿ ನಮ್ಗೆ ಇಷ್ಟ ಆದ್ರೆ ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ ಎಲ್ಲರೂ ಗೊತ್ತಿರ್ತಾರೆ, ಅಂದ್ರೆ ಎಲ್ಲರೂ ತಿಳ್ಕೊತೀವಿ, ಮೆಸೇಜ್ ಮಾಡ್ತೀವಿ ಎಷ್ಟೋ ಜನಕ್ಕೆ, ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಅವ್ರಿಗೊಂದು ಖುಷಿ ಆಗುತ್ತೆ, ಗುರುತಿಸ್ತಿದಾರಲ್ಲ, ಗುರುತಿಸಿ ಮಾಡ್ತಾರೆ. ನಮ್ ತರ ತುಂಬಾ ಜನ ಮಾಡೋರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ನಾವು ಮಾಡ್ತೀವಿ. ಅಂಡ್ ಈಗ ನೆಕ್ಸ್ಟ್ ಮೂವಿ ಸೂರಿ ಸರ್ ಜೊತೆ, ಸೊ ಹೋಪ್ ನೋಡ್ಬೇಕಾದ್ರೆ ಯಾವ ತರ ಬರುತ್ತೆ, ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೂರಿ ಅವ್ರ ಕಾಮ್ಬ್ಯಾಕ್ ಗೆ ವೇಟಿಂಗ್ ನಾವು. ಲಾಸ್ಟ್ ಬ್ಯಾಡ್ ಮನ್ನಸ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಸೂರಿ ಅವರು, ಯೋಗರಾಜ್ ಭಟ್ರು, ಪ್ರೇಮ್ ಎಲ್ಲರದು ಕಂಬ್ಯಾಕ್ ವೇಟಿಂಗ್. ಸೊ ಎಲ್ಲರೂ ಚೆನ್ನಾಗಿ ಮಾಡ್ಬೇಕು. ನಮ್ಗೆ ಮೊದ್ಲಿನ ತರ ನಾವು ಮೊದಲೆಲ್ಲ ಸಿಕ್ಕಾಬಡೆ ಮೂವೀಸ್ ನೋಡ್ತಿದ್ವಿ, ಇವಾಗ ಬೇಜಾರ್. ನಮ್ ಫಸ್ಟ್ ಟೈಮ್ ಇಷ್ಟು ಗ್ಯಾಪ್ ನಾವು ಒಂದು ಥಿಯೇಟರ್ ಹೋಗದೆ ಇರೋದು. ಒಂದೇ ದಿನಕ್ಕೆ ನಾವು 2-3 ಮೂವಿ ನೋಡಿದ್ವಿ. ಅಂದ್ರೆ ಅಷ್ಟು ಮೂವಿ ಬರ್ತಿತ್ತು ಅವಾಗ. ಸೊ ನಮ್ಗೆ ವೀಕೆಂಡ್ ಒಂದೇ ಫ್ರೀ ನೋಡ್ಬಿಡೋದಲ್ಲ ಅಷ್ಟೇ. ಸೊ ಇವಾಗ ಎಷ್ಟು ಗ್ಯಾಪ್ ಆಗಿದೆ, ಜುಲೈಯಲ್ಲಿ ಇದೀವಿ, ಈ ಇಯರ್ ಒಂದು ಮೂವಿ ನೋಡಿರ್ಲಿಲ್ಲ. ಸೊ ಬೇಜಾರ್, ಅದಕ್ಕೆ ಕಾಯ್ತಾ ಇದ್ವಿ, ಇದು ಬಂತು. ಸೊ ಒಂದ್ ನಂಬಿಕೆ ಇತ್ತು ಡೈರೆಕ್ಟರ್ ಮೇಲೆ ಚೆನ್ನಾಗಿ ಮಾಡಿರ್ತಾರೆ ಅಂತ, ಅದಕ್ಕೆ ರಿವ್ಯೂ ಏನ್ ನೋಡಕ್ ಹೋಗಿಲ್ಲ ನಾವು, ಹೋಗೋದಂತ ಡೈರೆಕ್ಟ್ ಆಗಿ ಹೋಗಿ ನೋಡಿದ್ವಿ. ತುಂಬಾ ಇಷ್ಟ ಆಯ್ತು ಮೂವಿ. ಫ್ಯಾಮಿಲಿ ಜೊತೆ ಹೋಗಿ ನೋಡಬಹುದು, ಮೋಸ ಇಲ್ಲ. ಎಂಟರ್ಟೈನಿಂಗ್ ಆಗಿತ್ತು, ಎಂಟರ್ಟೈನಿಂಗ್ ಇರುತ್ತೆ. ಯಾರಿಗೂ ಎಲ್ಲೂ ಯಾಕಪ್ಪ ಬಂದೆ ಅಂತ ಎಲ್ಲೂ ಅನ್ಸಲ್ಲ.
ಎಲ್ಲೂ ಕ್ರಿಂಜ್ ಫೀಲ್ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಯಾವ ಓವರ್ ಫೈಟ್ಸ್ ಇಲ್ಲ, ಅನ್ನೆಸೆಸರಿ ಸಾಂಗ್ಸ್ ಇಲ್ಲ. ಮೂವಿಗೆ ಏನ್ ಬೇಕು ಅಷ್ಟೇ. ಬ್ಯಾಂಗಲ್ ಬಂಗಾರಿ ಅದು ಸಿಚುವೇಶನ್ ಬರುತ್ತೆ. ಫಸ್ಟ್ ಒಂದ್ ಸಾಂಗ್ ಇದೆ, ಅದು ಸಾಂಗ್ ಸಾಕತ್ತಿದೆ. ಆಕ್ಚುಲಿ ನಾನು ಅದನ್ನೇನು ಅಷ್ಟಿಷ್ಟ ಆಗಿರ್ಲಿಲ್ಲ ಇದ್ಬಿಟ್ಟಾಗ, ಬಟ್ ಥಿಯೇಟರ್ ಅಲ್ಲಿ ನನಗೆ ಇಷ್ಟ ಆಯ್ತು. ಮತ್ತೆ ಈಗ ಬರೋವಾಗ 2 ಸರಿ ಕೇಳ್ಕೊಂಡ್ ಬರೋ ತರ ಆಯ್ತು. ಹೌದು, ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಮೊಬೈಲ್ ಅಲ್ಲಿ ಕೇಳಿದ್ರೆ ಇಷ್ಟ ಆಗಿರಲ್ಲ. ಅದು ಚರಣ್ ರಾಜ್ ಮ್ಯೂಸಿಕ್, ಅದು ಏನ್ ಮಿಕ್ಸ್ ಮಾಡ್ತಾರೆ ಸೌಂಡ್ ಮಿಕ್ಸಿಂಗ್. ಥಿಯೇಟರ್ ಅಲ್ಲಿ ಮಾತ್ರ ಅದು ಸಖತ್ತಾಗಿ ಸೌಂಡಿಂಗ್ ಸಖತ್ತಾಗಿ ಬರುತ್ತೆ. ಅದನ್ನ ಕಿವಿಲ್ ನಂಗೆ ಹಂಗೆ ಇದೆ ಅವ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಫೈನಲಿ ವಿ ಆರ್ ಹ್ಯಾಪಿ. ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಮೂವಿ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ಅದು ಕನ್ನಡದಲ್ಲಿ, ಸ್ಪೆಷಲಿ ಕನ್ನಡದಲ್ಲಿ. ತೆಲುಗು, ತಮಿಳು, ಮಲಯಾಳಂ ಅವರೆಲ್ಲ ಬಿಡ್ತಿರ್ತಾರೆ OTT ಅಲ್ಲಿ ಇಲ್ಲಿ ನೋಡಿರ್ತೀವಿ ವೆಬ್ ಸೀರೀಸ್. ನಮ್ ಕನ್ನಡದಲ್ಲಂತೂ ವಸ್ಟ್ ಆಗ್ಬಿಟ್ಟಿದೆ, ಅದು ನೋಡಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಸೊ ಮತ್ತೆ ಒಂದ್ ಕಡೆ ನಮ್ಗೆ ಅನ್ನಿಸ್ತು ಅಂತಂದ್ರೆ, ಈಗ ಧ್ರುವ ಸರ್ಜಾ ಅವರೆಲ್ಲ ಈ ತರ ಮಾಡ್ಬೇಕು ಅಂತ ಅನ್ನಿಸ್ತು. ಅವ್ರು ತುಂಬಾ ಟ್ಯಾಲೆಂಟೆಡ್ ಇದಾರೆ ಆಕ್ಚುಲಿ. ನಮ್ ಕನ್ನಡಲ್ಲಿ ಎಲ್ಲಾ ಹೀರೋಗಳು ಸಖತ್ತಾಗಿದ್ದಾರೆ. ಅವ್ರು ಸ್ವಲ್ಪ ಈ ತರ ಹೊಸ ಹೊಸ ಸ್ಟೋರೀಸ್ ನ ಸಪೋರ್ಟ್ ಮಾಡ್ಬೇಕು. ಮತ್ತೆ ಡೈರೆಕ್ಟರ್ಸ್ ಅಷ್ಟೇ, ಅವ್ರು ಒಪ್ಕೊಂಡ್ ಬರ್ತಿದಾರೆ ಅಂದ್ರೆ ಅವ್ರನ್ನ ಹಾಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಅವರು ಅದ್ದೂರಿ ಮೂವಿ ಅದೆಲ್ಲ ನೋಡಿದ್ರೆ, ಅದ್ದೂರಿ ಎಲ್ಲ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾರೆ. ಈಗ ಮೊನ್ನೆ ಕೇಡಿದ್ ನೋಡಿದಾಗ ಫುಲ್ ಕೇಳಿ ನಮ್ಗೆ ಇಷ್ಟ ಆಗಿಲ್ಲ ಹೇಳ್ಬೇಕಂದ್ರೆ. ಅದರಿಂದ ಮಾರ್ಟಿನ್ ಇಷ್ಟ ಆಗಿಲ್ಲ. ಸೊ ಈ ತರ ಮಾಡ್ಕೊಂಡ್ ಬರ್ಬೇಕು. ಇದು ಸೇಮ್ ಮಾರ್ಟಿನ್ 2.0 ಆಗೋ ಎಲ್ಲ ಲಕ್ಷಣ ಇದೆ. ಥಿಯೇಟರ್ಗೆ ನಾವು ಪ್ರೇಮ್ ಕಮ್ ಬ್ಯಾಕ್ ಮಾಡಿದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಹೋಗಲ್ಲ. ಚೆನ್ನಾಗಿದ್ರೆ ಹೋಗ್ತೀವಿ. ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ಹೊಸಬ್ರು ನನಗಂತೂ ಹೊಸಬ್ರ ಮೇಲೆ ಹೊಸಬ್ರು ಯಾವ್ದಾರ ಒಂದು ಟೀಸರ್ ಟ್ರೇಲರ್ ಬಿಟ್ರೆ ನಾವು ನೋಡ್ತೀವಿ. ಈ ಹಾಸ್ಟೆಲ್ ಹುಡುಗರು ಬೇಕಾಗಿರೋದೇ ಅಲ್ಲ, ಯಾರೋ ಹೇಳಿದ್ಮೇಲೆ ನಾವಲ್ಲ, ನಾವೇ ಪ್ರಮೋಟ್ ಮಾಡಿದ್ವಿ ನೋಡಿದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ. ಸೊ ನಾವೇ ಫಸ್ಟ್ ಹೋಗ್ಬೇಕಂತ ನಾವು ಡಿಸೈಡ್ ಮಾಡ್ಬಿಟ್ರೆ ನಾವು ರಿವ್ಯೂ ನೋಡಕ್ಕೆ ಹೋಗಲ್ಲ. ಫಸ್ಟ್ ಹೋಗೇ ಬಿಡ್ತೀವಿ. ಚೆನ್ನಾಗಿರ್ಲಿ ಬಿಡ್ಲಿ, ನಮ್ಗ ಅದ್ ನೋಡ್ಬೇಕು ಅನ್ಸ್ರೆ ನೋಡೇ ಬಿಡ್ತೀವಿ. ನೋಡ್ಬಿಟ್ಟು ನಾವು ಹಾಕಿರ್ತೀವಿ ವಾಟ್ಸ್ಆಪ್ ಸ್ಟೇಟಸ್, ಸ್ಟೋರಿ ಎಲ್ಲ. ಆಮೇಲೆ ಫಸ್ಟ್ ಟೈಮ್ ನಾವ್ ಈ ತರ ಒಂದು ಮೂವಿ ರಿವ್ಯೂ ಮಾಡ್ತಾ ಇರೋದು. ರಿವ್ಯೂ ಮಾಡ್ಬೇಕಂತ ಏನಲ್ಲ, ಇಷ್ಟ ಆಯ್ತು, ಖುಷಿ ಆಯ್ತು. ಆಕ್ಚುಲಿ ತುಂಬಾ ದಿನ ಆದ್ಮೇಲೆ ಒಳ್ಳೆ ಮೂವಿನ ನೋಡ್ತೀವಿ ಅಂತ ಅನ್ಬಿಟ್ಟು. ಆಮೇಲೆ ನಾನು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಸ್ಟೋರಿ ಹಾಕುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನ್ ಚೆನ್ನಾಗಿ ಮೂವಿ ಬಗ್ಗೆ ಏನಾದ್ರು ಬರೀತಿರ್ತೀಯಾ, ಯಾಕೆ ರಿವ್ಯೂ ಮಾಡ್ಬೇಕು ಅಂತಿದ್ರೆ. ಅವಾಗೆಲ್ಲ ನಮ್ಗೇನ್ ಮಾಡೋ ಆಸೆ ಇರ್ಲಿಲ್ಲ ರಿವ್ಯೂ ಮಾಡ್ಬೇಕು ಅಂತ. ಇವಾಗ ಹೋಗ್ ಬಂದ್ವಲ್ಲ, ಚೆನ್ನಾಗಿತ್ತು ಅಂತ ಅದೇ ಫ್ಲೋ ಅಲ್ಲಿ ಹೇಳೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ. ನೋಡೋಣ, 45ಗೆ ವೇಟ್ ಮಾಡ್ತಾ ಇದೀವಿ. ಬರೋ ಮೂವೀಸ್ ಎಲ್ಲ ಕಾಂತಾರ ಅಂತ ಅಕ್ಟೋಬರ್. ಕಾಂತಾರ ನೆಕ್ಸ್ಟ್ ಮೇ ಬಿ 45 ಬರುತ್ತೆ. ಆಮೇಲೆ ಕಾಂತಾರ ವಿಲ್ ಸಿ. ಯಾವ ಚೆನ್ನಾಗಿ ಇರೋ ಮೂವಿಗಳು ಬರ್ತಾವೆಲ್ಲ ನೋಡಿ ರಿವ್ಯೂ ಮಾಡೋಣ. ರಿವ್ಯೂ ಏನಲ್ಲ, ಓದ್ ಬಂದ್ಮೇಲೆ ನಮ್ಗೆ ಅನ್ಸುತ್ತೆ ಅದೇ ರಿವ್ಯೂ ಅನ್ನೋದು. ರಿವ್ಯೂ ಎಸ್ ಅಷ್ಟೇ. ಸೊ ನೀವು ನೋಡಿ, ಮೂವಿ ಎಂಜಾಯ್ ಮಾಡಿ. ವೀಕೆಂಡ್ ಅಲ್ವಾ, ಆರಾಮಾಗಿ ಹೋಗಿ ಬರ್ಬೋದು. ಚೆನ್ನಾಗಿದೆ, ಹೋಗಿ ಬನ್ನಿ. ಅಂಡ್ ಕ್ರೌಡ್ ಜೊತೆ ನೋಡೋ ಮಜಾನೇ ಬೇರೆ. ನಾನು ಇವ್ರಿಗೆ ಅಂತಿದ್ದೆ, ನಂಗೆ ಥಿಯೇಟರ್ಗೆ ಹೋಗ್ಬೇಕು. ಆಕ್ಚುಲಿ ನಮ್ಮ ಮದ್ವೆಗೆ ಮುಂಚೆ ಎಲ್ಲ ನಾನು PVRs ಅಷ್ಟೇ ಹೋಗ್ತಾ ಇದ್ದು. ಥಿಯೇಟರ್ ಎಲ್ಲ ನಾನು ಹೋಗಿಲ್ಲ, ನಾನು ನೋಡಿಲ್ಲ ಬಿಡ್ರಿ. ನಾನು ಚಿಕ್ಕ ವಯಸ್ಸು ನಾನು ಲಾಸ್ಟ್ ಯಾವ್ದು ಗೊತ್ತಾ ಥಿಯೇಟರ್ ಅಲ್ಲಿ ನೋಡ್ರೋ ಮೂವಿ ಜೋಗಿ ಅನ್ಸುತ್ತೆ. ಅದಾದ್ಮೇಲೆ ಎಲ್ಲ PVR ಗಳಿಗೆ ಹೋಗಿರೋದು. ಆ ಪ್ರಶಾಂತ್ ಸಿಕ್ಮೇಲೆ ನೋ PVR, ಎಲ್ಲಾನು ಸಿಂಗಲ್ ಸ್ಕ್ರೀನ್ಸ್. ಸೊ ನನ್ಗೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಅದಾದ್ಮೇಲೆ ಫಸ್ಟ್ ಶೋಗಳಿಗೆ ಹೋಗೋ ಅಭ್ಯಾಸ ಆಗಿರ್ಲಿ, ನೈಟ್ ಶೋಸ್ ಎಲ್ಲಾನು ನಾನು ಇವರಿಂದಾನೇ ಅಡಿಕ್ಟ್ ಆಗಿದ್ದು. ಸೊ ಇವಾಗ ಅವ್ರ PVR ಮಗು ಎಲ್ಲ ಇದೆ ಅಂದ್ರೆ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಸಿಂಗಲ್ ಸ್ಕ್ರೀನ್ ಅಂತ ಸಿಂಗಲ್ ಸ್ಕ್ರೀನ್ ನೋಡೋ ಸಖತ್. ನೋಡ್ಕೋಬೇಕು, ಅದಕ್ಕೆ ನಾವು PVR ಹೋಗಿದ್ವಿ. ಬಟ್ ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿತ್ತು. ಬಟ್ ಯಾರು ಕೂಗಾಡಲ್ಲ, ಯಾರು ವಿಸಿಲ್ ಹಾಕಲ್ಲ. ಕ್ರೌಡ್ ಇತ್ತು, ಫುಲ್ ಆಗಿತ್ತು. ಅಂಡ್ ಈ ಟೈಮಲ್ಲಿ ನಾನು ನವರಂಗ್ ಥಿಯೇಟರ್, ಮೈ ಎಮೋಷನ್ ಆ ಮೂವಿ ಅಂದ್ರೆ ನನ್ಗೆ ನವರಂಗ್ ಅಂದ್ರೆ ಅದೊಂದು ಇದು ನಮ್ಗೆ. ಯಾಕಂದ್ರೆ ಅಲ್ಲಿ ಎಷ್ಟು ಮೂವಿ ನೋಡಿದೀವಿ ನಾನು ಪ್ರಶಾಂತ್ ಅಂದ್ರೆ, ಸಿಕ್ಕಾಪಟ್ಟೆ ಮೂವಿ ನೋಡಿದೀವಿ. ಅಂಡ್ ಎಷ್ಟೊಂದು ಮೂವೀಸ್ ನನ್ನ ಹೆಸರು ಹೇಳಲ್ಲ, ಹೊಸಬ್ರು ಮೂವೀಸ್ ಮತ್ತೆ ದೊಡ್ಡ ಹೀರೋಗಳ ಮೂವೀಸು ಆಗಿದೆ. 5-6 ಜನ ಕೂತ್ ಕೂಡ ನೋಡಿದೀವಿ ನಾವು ಥಿಯೇಟರ್ ಅಲ್ಲಿ ಮೂವಿ. ಅಲ್ಲ ರೀ, ನೆನಪಿದೆಯಾ ನಿಮ್ಗೆ? ಈವನ್ ಕೃಷ್ಣ ಟಾಕೀಸ್ ಮೂವಿ ಅನ್ಸುತ್ತೆ, ಅದು ಅಷ್ಟೇ 4 ಮೆಂಬರ್ಸ್, ನಾನು ಪ್ರಶಾಂತ್ ಇನ್ನ ಇಬ್ರು ನೋಡಿದ್ರೆ ಒಂದು ಕಾಲೇಜ್ ಗ್ಯಾಂಗ್ ಬಂತು. ಅದಾದ್ಮೇಲೆ ನಾವು 4 ಜನ ಇದ್ವಿ. ಇಲ್ಲ ಹಾಕಲ್ಲ, ವಾಪಸ್ ಕೊಡ್ತೀವಿ ಅಮೌಂಟ್ ಅಂದ್ರೆ ನಾವು ಬುಕ್ ಮೈ ಶೋದಲ್ಲಿ ಬುಕ್ ಮಾಡಿದ್ದು, ವಾಪಸ್ ಕೊಡ್ತೀವಿ, ಹೋಗಿ 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 ಅಂತ ನಾವು ಬಂದಿದೀವಿ ಹಾಕಿ ಅಂತ. ಆಮೇಲೆ ಒಂದು ಕಾಲೇಜ್ ಗ್ಯಾಂಗ್ 5-6 ಜನ ಬಂದ್ರು. ಹುಡ್ಗರು ಅವಾಜ್ ಹಾಕಿದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದ್ 7-8 ಮೆಂಬರ್ಸ್ ಕೂತ್ ನೋಡ್ಕೊಂಡ್ ಬಂದಿದ್ದೀವಿ. ಸ್ಟಾರ್ಟ್ ಮಾಡ್ತಾರೆ, ಬಿಲೋ 4 ಇದ್ರೆ ಯಾವ ಥಿಯೇಟರ್ ಅವರು ಸ್ಟಾರ್ಟ್ ಮಾಡಲ್ಲ. ಸೊ ಅದೊಂದು ಆತರ ಹಂಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಆಮೇಲೆ ಊರ್ವಶಿ ಥಿಯೇಟರ್ ಅಲ್ಲಿ ಫುಲ್ ಕ್ರೌಡ್ ಅಲ್ಲಿ ಯಾವ್ದೋ ಮೂವಿ ನಂಗೆ ನೆನಪಾಗ್ತಿಲ್ಲ, ಈ ಸಖತ್ ಎಂಜಾಯ್ ಮಾಡಿದ್ದು ಇದೆ ಆತರ. ಓಕೆ, ಮತ್ತೆ ನಂಗೆ ಆ ಥಿಯೇಟರ್ ಒಂದು ಎಮೋಷನ್, ನವರಂಗು, ಸಿದ್ದೇಶ್ವರ JP ನಗರಲ್ಲಿ. ಅದ್ ಬಿಟ್ರೆ
ತಾವರೆಕೆರೆ ಬಾಲಾಜಿ ಥಿಯೇಟರ್, ಹೌದು ಅದು ಒಂದು ಎಮೋಷನ್. ಅದ್ ಬಿಟ್ರೆ ನಾವು ಇದು ಪ್ರಸನ್ನ ಯಾವ್ದು ಯುವರತ್ನ ಹೋಗಿದ್ದು ವೀರೇಶ್ ಥಿಯೇಟರ್ ಅಲ್ಲಿ, ಅದು ಯುವರತ್ನ ಮೂವಿ ಅದೆಲ್ಲ ನಾವು ಅಲ್ಲೇ ನೋಡಿದ್ದು, ಅದು ಒಂದು ಎಮೋಷನ್. ಸೊ ಈ ತರ ಇದಾವೆ ಸಿಂಗಲ್ ಸ್ಕ್ರೀನ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅವೆಲ್ಲ ಥಿಯೇಟರ್ ಹಂಗೆ ಇರ್ಲಿ, ಹಂಗೆ ಜನ ಇರ್ಬೇಕಂತ ಆಸೆ. ಅದಕ್ಕೆ ಹೀರೋಗಳು ಬೇಗ ಬೇಗ ಮೂವಿ ಮಾಡ್ಬೇಕು. ಗೊತ್ತಿಲ್ಲ, ಆಲ್ರೆಡಿ ನಮಗೂ ಇಂಟ್ರೆಸ್ಟ್ ಹೋಗ್ತಾ ಇದೆ. ಇಲ್ಲೊಂದು ಈ ತರ ಚೆನ್ನಾಗಿರೋ ಮೂವಿ ಬಂದ್ರೆ ಮತ್ತೆ ಓಕೆ, ನಾವು ಒಂದ್ಸರಿ ಡಿಸ್ಕನೆಕ್ಟ್ ಆಗ್ಬಿಟ್ರೆ ಕಷ್ಟ. ತುಂಬಾ ಜನ ಈ ತರ ಡಿಸ್ಕನೆಕ್ಟ್. ಆಕ್ಚುಲಿ ನಾವು ಯಾವ್ದೇ ಮೂವಿ ಬಂದ್ರು ಫಸ್ಟ್ ಡೇ ಫಸ್ಟ್ ಶೋನು ಆ ತರಾನೇ ಹೋಗಿರ್ತೀವಿ, ಮಿಸ್ ಮಾಡಲ್ಲ ಫಸ್ಟ್ ಡೇ. ಬಟ್ ಈಗ ಲಡ್ಡು ಇರೋದ್ರಿಂದ ಹೋಗೋದಾ ಬೇಡ ಹಂಗೆ ಇತ್ತು. ಸೊ ಇವತ್ತು ಡಿಸೈಡ್ ಮಾಡ್ತೀವಿ, ಪ್ರಶಾಂತ್ಗೆ ವರ್ಕ್ ಇತ್ತು ಇವತ್ತು. ಪರವಾಗಿಲ್ಲ ರೀ, ಆಗಿದ್ದಾಗ ಹೋಗ್ಬಿಡಿ, ಅವ್ನ ಹತ್ರ ನಾನು ಹೊರಗಡೆ ತಗೊಂಡ್ ಹೋಗ್ತೀನಿ ಸ್ವಲ್ಪ ಹೊತ್ತು, ನೀವು ನೋಡಿ ಹೆಂಗ್ ಹೋಟ್ಲಲ್ಲಿ ನೋಡ್ಕೊಂಡ್ ಬರ್ಬೇಕು, ಬನ್ನಿ ಹೋಗೋಣ ಅಂತ ಅನ್ಬಿಟ್ಟು ಬಂದ್ವಿ. ಬಟ್ ಅವ್ನ ಏನ್ ಹಳ್ಳು ಇಲ್ಲ, ಏನ್ ಹೊಳ್ಳಿಲ್ಲ. 10:30 ಶೋಗ್ ಹೋಗಿರೋದು, ಆದ್ರೂ ಹತ್ಕೊಂಡೇ ಇಲ್ಲ. ಅವ್ನ ಪಾಡಿಗೆ ಅವ್ನು ನೋಡ್ಕೊಂಡಿದ್ದ, ಆಮೇಲೆ ಸ್ವಲ್ಪ ಮಲ್ಕೊಂಡ. ಈಗ ಬರೋವಾಗ ಚಾ ಕುಡಿದ್ವಿ, ಈಗ 2:30 ಆಗಿದೆ. ಈಗ ಮನೆಗೆ ಹೋಗ್ಬೇಕು, ಆನ್ ದ ವೇ ಇದೀವಿ ನಾವಿನ್ನು. ಸೊ ಅದಕ್ಕೆ ಹಂಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ವಿ. ಸೊ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಈ ವಿಡಿಯೋ ಅಂತ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಹೌದು, ಅದು ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಸೊ ಹೀಗೆ ನಾವು ಏನೇನಾಗುತ್ತೆ ಏನು ಎತ್ತ ಅಂತೆಲ್ಲ ನಾನು ನಿಮ್ಮ ಹತ್ರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.